ಪ್ರಿಯ ವೀಕ್ಷಕರೇ, ಚಾನಲ್‌ಗೆ ಸುಸ್ವಾಗತ. ಯಾರೆಲ್ಲ ಇನ್ನ ಬಯೋಪಿಕ್ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮ್ಮ ನೆಚ್ಚಿನ ನಾಯಕರ ಬಗ್ಗೆ ವಿಡಿಯೋ ಬೇಕಿದ್ದರೆ ಅವರ ಹೆಸರುಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾವು ಅವರ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸುತ್ತೇವೆ. ಇಂದಿನ ವಿಡಿಯೋದಲ್ಲಿ ದ ಲೆಜೆಂಡ್ ರಜನಿಕಾಂತ್ ಅವರ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇವೆ. ಸೊ ಸ್ಟಾರ್ಟ್ ಮಾಡುವ. ರಜನಿಕಾಂತ್ ಅವರ ನಿಜವಾದ ಹೆಸರು ಶಿವಾಜಿರಾವ್ ಗಾಯಕ್ವಾಡ್. ಅವರು 12 ಡಿಸೆಂಬರ್ 1950ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಅವರ ತಂದೆ ರಾಮೋಜಿ ರಾವ್ ಗಾಯಕ್ವಾಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು. ಅವರ ತಾಯಿ ಜೀಜಾಬಾಯಿ ಗಾಯಕ್ವಾಡ್ ಮನೆ ನೋಡಿಕೊಳ್ಳುತ್ತಿದ್ದರು. ಅವರಿಗೆ 4 ಮಕ್ಕಳು. ರಜನಿಕಾಂತ್ ಅವರ ಕಿರಿಯ ಮಗ. ಕುಟುಂಬದಲ್ಲಿ ಹಣದ ಸಮಸ್ಯೆ ಇತ್ತು, ಆದರೂ ತಂದೆ ತಾಯಿ ಮಕ್ಕಳಿಗೆ ಉತ್ತಮ ಜೀವನ ಕೊಡಲು ಪ್ರಯತ್ನಿಸುತ್ತಿದ್ದರು. ದುರದೃಷ್ಟವಶಾತ್ ರಜನಿಕಾಂತ್ ಕೇವಲ 9 ವರ್ಷದಿದ್ದಾಗ ತಾಯಿಯನ್ನು ಕಳೆದುಕೊಂಡರು. ಇದು ಅವರ ಜೀವನದಲ್ಲೇ ತುಂಬಾ ದುಃಖಕರವಾದ ಘಟನೆ. ಬಾಲ್ಯದ ಸ್ವಭಾವ. ರಜನಿಕಾಂತ್ ತುಂಬಾ ಚಟುವಟಿಕೆಯುಳ್ಳ ಮತ್ತು ಚುರುಕು ಹುಡುಗ. ಅವರಿಗೆ ಆಟ, ನಾಟಕ ಮತ್ತು ಸ್ನೇಹಿತರ ಜೊತೆ ಸಮಯ ಕಳೆಯುವುದೇ ತುಂಬಾ ಇಷ್ಟ. ಅವರು ಓದಿದ ಶಾಲೆ ಆಚಾರ್ಯ ಪಾಠಶಾಲಾ ಪಬ್ಲಿಕ್ ಸ್ಕೂಲ್. ಶಾಲೆಯಲ್ಲಿಯೇ ಅವರು ಹಲವಾರು ನಾಟಕಗಳಲ್ಲಿ ಭಾಗವಹಿಸಿದರು. ಅವರು ಅಭಿನಯ ಮಾಡಿದಾಗ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು. ಇದೇ ಅವರ ನಟನಾ ಜೀವನದ ಮೊದಲ ಹೆಜ್ಜೆ. ಶಾಲೆ ಮುಗಿದ ನಂತರ ಕುಟುಂಬದ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ. ಆದ್ದರಿಂದ ರಜನಿಕಾಂತ್ ಕೆಲಸ ಮಾಡಬೇಕಾಯಿತು. ಅವರು ಮಾಡಿದ ಕೆಲಸಗಳು ಕೂಲಿ ಕೆಲಸ, ಮರ ಕೆಲಸ ಅಂದರೆ ಕಾರ್ಪೆಂಟರ್ ವರ್ಕ್ಗಳನ್ನು ಮಾಡುತ್ತಿದ್ದರು, ಕಚೇರಿ ಸಹಾಯಕ ಕೆಲಸ. ನಂತರ ಅವರಿಗೆ ಬ್ಯಾಂಗ್ಳೂರ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ನಲ್ಲಿ ಬಸ್ ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸಲು ಅವಕಾಶ ದೊರಕಿತು. ಆ ಕೆಲಸ ಅವರ ಜೀವನದಲ್ಲಿ ತುಂಬ ಮಹತ್ವದ ಕೆಲಸವಾಗಿತ್ತು. ಬಸ್ ಕಂಡಕ್ಟರ್ ಆಗಿದ್ದಾಗಲೂ ಕೂಡ ರಜನಿಕಾಂತ್ ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಟಿಕೆಟ್ ಕೊಡುವುದಕ್ಕೂ ಒಂದು ಸ್ಟೈಲ್ ಇತ್ತು. ಟಿಕೆಟ್ ಅನ್ನು ಗಾಳಿಯಲ್ಲಿ ಎಸೆದು ಹಿಡಿಯುವುದು, ಪ್ರಯಾಣಿಕರ ಜೊತೆ ಹಾಸ್ಯವಾಗಿ ಮಾತನಾಡುವುದು ಅವರ ಆಶ್ಚರ್ಯಕರವಾದ ಸ್ಟೈಲ್ ಆಗಿತ್ತು. ಇದರಿಂದ ಪ್ರಯಾಣಿಕರು ಅವರನ್ನು ತುಂಬಾ ಇಷ್ಟಪಡುತ್ತಿದ್ದರು. ಅವರ ಸ್ನೇಹಿತರು "ನೀನು ಸಿನಿಮಾ ನಟ ಆಗಬೇಕು" ಈ ಮಾತು ಅವರ ಜೀವನದ ದಿಕ್ಕನ್ನು ಬದಲಿಸಿತು. ಸ್ನೇಹಿತರ ಪ್ರೋತ್ಸಾಹದಿಂದ ಅವರು ನಟನೆಯನ್ನು ಕಲಿಯಲು ನಿರ್ಧರಿಸಿದರು. ಅವರು ಮಡರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿದರು. ಅಲ್ಲಿ ಅವರು ತುಂಬ ಕಷ್ಟಪಟ್ಟು ತರಬೇತಿ ಪಡೆದರು. ಅವರ ಪ್ರತಿಭೆಯನ್ನು ಗಮನಿಸಿದ ಪ್ರಸಿದ್ಧ ನಿರ್ದೇಶಕ ಕೆ. ಬಾಲಚಂದರ್ ಅವರು ರಜನಿಕಾಂತ್ ಅವರಿಗೆ ದೊಡ್ಡ ಅವಕಾಶ ನೀಡಿದರು. "ನೀನು ಒಮ್ಮೆ ದೊಡ್ಡ ನಟನಾಗುವೆ" ಎಂದು ಉತ್ತೇಜನಕರವಾದ ಮಾತುಗಳನ್ನು ಹೇಳುತ್ತಿದ್ದರು. ರಜನಿಕಾಂತ್ ಮೊದಲ ಸಿನಿಮಾ ಅಪೂರ್ವ ರಣಗಂಗಲ್. ಇದು ಅವರ ಸಿನಿಮಾ ಜೀವನದ ಆರಂಭ. ಆದರೆ ಮೊದಲ ಸಿನಿಮಾದಲ್ಲೇ ಅವರು ಹೀರೋ ಅಲ್ಲ, ಅವರು ಚಿಕ್ಕ ಪಾತ್ರದಲ್ಲಿ ನಟಿಸಿದರು. ಆದರೂ ಅವರ ಅಭಿನಯ ಎಲ್ಲರ ಗಮನ ಸೆಳೆಯಿತು. ಆರಂಭದಲ್ಲಿ ರಜನಿಕಾಂತ್ ಹೆಚ್ಚು ವಿಲನ್ ಪಾತ್ರಗಳಲ್ಲಿ ನಟಿಸುತ್ತಿದ್ದರು. ಅವರ ಕಣ್ಣುಗಳ ಅಭಿನಯ ಮತ್ತು ಶಕ್ತಿಯುತ ಡೈಲಾಗ್ ಜನರ ಆಕರ್ಷಿಸಿತು. ಆ ಪಾತ್ರಗಳಿಂದ ಅವರು ಸಿನಿಮಾ ಲೋಕದಲ್ಲೇ ಗಮನ ಸೆಳೆದರು. ಸ್ವಲ್ಪ ಸಮಯದ ನಂತರ ನಿರ್ದೇಶಕರು ಅವರಿಗೆ ಹೀರೋ ಪಾತ್ರಗಳನ್ನು ನೀಡಲು ಪ್ರಾರಂಭಿಸಿದರು. ಅವರ ಸಿನಿಮಾಗಳಲ್ಲೂ ಒಂದಾದ ಒಂದು ಮೇಲೆ ಯಶಸ್ಸು ಗಳಿಸಿತು. ಜನರ ಅವರ ಸ್ಟೈಲ್ಗೆ ಫ್ಯಾನ್ ಆಗಿದರು. ರಜನಿಕಾಂತ್ ಸ್ಟೈಲ್ ವಿಶ್ವ ಪ್ರಸಿದ್ಧಿ ಆಯಿತು. ಅವರ ವಿಶೇಷತೆಗಳೆಂದರೆ ಸಿಗರೆಟ್ ತಿರುಗಿಸುವುದು, ಗ್ಲಾಸ್ ಹಾಕಿಕೊಳ್ಳುವುದು, ವೇಗವಾದ ಡೈಲಾಗ್ಗಳನ್ನು ಹೇಳುವುದು. ಈ ಸ್ಟೈಲ್ ಜನರನ್ನು ತುಂಬಾ ವಿಭಿನ್ನವಾಗಿ ಆಕರ್ಷಿಸಿತು. 1995ರಲ್ಲಿ ಬಂದ ಬಾದ್‌ಶಾ ಅವರ ಜೀವನದಲ್ಲೇ ದೊಡ್ಡ ತಿರುವು. ಆ ಸಿನಿಮಾ ಭಾರೀ ಯಶಸ್ಸು ಕಂಡಿತು. ಆನಂತರ ರಜನಿಕಾಂತ್ ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡರು. ಅವರ ಕೆಲವು ಪ್ರಸಿದ್ಧ ಸಿನಿಮಾಗಳು ಎಂದರೆ ಪಡ್ಡೆಯಪ್ಪ, ಶಿವಾಜಿ, ಯತಿರನ್, ಕಬಾಲಿ, ಜೈಲರ್. ಈ ಸಿನಿಮಾಗಳು ದೊಡ್ಡ ಯಶಸ್ಸು ಕಂಡಿವೆ. ರಜನಿಕಾಂತ್ ಭಾರತದಲ್ಲೇ ಮಾತ್ರವಲ್ಲ, ವಿಶ್ವದಲ್ಲೂ ಪ್ರಸಿದ್ಧ. ಜಪಾನ್ ದೇಶದಲ್ಲೂ ಅವರಿಗೆ ದೊಡ್ಡ ಅಭಿಮಾನಿಗಳು ಇದ್ದಾರೆ.
ಇದು ಭಾರತೀಯ ನಟರಲ್ಲಿ ಅಪರೂಪವಾದ ಸಂಗತಿ. ಅವರ ಸಿನಿಮಾ ಬಿಡುಗಡೆಯಾದಾಗ ಹಬ್ಬದಂತೆ ಆಚರಣೆ ಮಾಡುತ್ತಾರೆ. ಹಾಲು ಅಭಿಷೇಕ ಮಾಡಿ ಜನರು ಥಿಯೇಟರ್‌ನನ್ನು ರಂಗುರಂಗಾಗಿ ಮಾಡಿಕೊಳ್ಳುತ್ತಾರೆ. ಇದು ಅವರ ಅಪಾರ ಜನಪ್ರಿಯತೆ ತೋರಿಸುತ್ತದೆ. ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರೂ ರಜನಿಕಾಂತ್ ತುಂಬಾ ಸರಳ. ಅವರು ಸಾಮಾನ್ಯ ಜೀವನವನ್ನು ಇಷ್ಟಪಡುತ್ತಾರೆ. ಅವರು ಆಧ್ಯಾತ್ಮಿಕತೆಯ ಮೇಲೆ ಹೆಚ್ಚು ನಂಬಿಕೆ ಇಡುತ್ತಾರೆ. ಅವರಿಗೆ ಅನೇಕ ಗೌರವ ಪ್ರಶಸ್ತಿಗಳು ಸಿಕ್ಕಿವೆ. ಅದರಲ್ಲಿ ಕೆಲವು ಪ್ರಶಸ್ತಿಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸುತ್ತೇನೆ. ಪದ್ಮಭೂಷಣ, ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಜೀವನದ ಪಾಠಗಳು ಏನೆಂದರೆ, ರಜನಿಕಾಂತ್ ಜೀವನ ನಮಗೆ ಕೆಲವು ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ. ಜೀವನದಲ್ಲಿ ಯಾವಾಗಲೂ ವಿನಮ್ರತೆ ಇರಬೇಕು. ಒಬ್ಬ ಬಸ್ ಕಂಡಕ್ಟರ್ ಆಗಿದ್ದ ವ್ಯಕ್ತಿ ಇಂದು ವಿಶ್ವ ಪ್ರಸಿದ್ಧ ನಟ. ಅದು ಅವರ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಸಾಧ್ಯವಾಯಿತು. ಅದರಿಂದಲೇ ಜನರು ಅವರನ್ನು ಪ್ರೀತಿಯಿಂದ ಕರೆಯುತ್ತಾರೆ ಸೂಪರ್ ಸ್ಟಾರ್. ಧನ್ಯವಾದಗಳು ವೀಕ್ಷಕರೇ, ಇಲ್ಲಿನವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ. ಇನ್ನು ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನೆಚ್ಚಿನ ಹೀರೋಗಳ ಬಗ್ಗೆ ಹಾಗೂ ನಾಯಕರ ಬಗ್ಗೆ ವಿಡಿಯೋ ಬೇಕಿದ್ದರೆ ಅವರ ಹೆಸರುಗಳನ್ನು ಮೆನ್ಷನ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಧನ್ಯವಾದಗಳು.